ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇದ್ದೀನಿ. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತೇ ಇದೆ, ಮಂತ್ರಾಲಯಕ್ಕೆ ಎಲ್ಲ ಕುಟುಂಬದ ವರ್ಗದವರು ಕೂಡ ಹೋಗ್ತಾ ಇರ್ತೀರಾ. ಹಾಗೇನೆ ಕೆಲವು ರಿಸರ್ವೇಶನ್ ಬಗ್ಗೆ, ರೈಲ್ವೆ ರಿಸರ್ವೇಶನ್ ಮತ್ತೆ ರೂಮ್ ಕೊಠಡಿಗಳು ಒಂದು ಬುಕ್ಕಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಹೆಂಗೆ, ಅದೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದರೆ ಗ್ರಾಮೀಣದಿಂದನೂ ಕೂಡ ಕುಟುಂಬ ವರ್ಗವಾಗಿ ತುಂಬಾ ಜನ ಮಂತ್ರಾಲಯಕ್ಕೆ ಹೋಗ್ತಾ ಇರ್ತೀರಾ. ಹಾಗೇನೆ ಒಳ್ಳೇದಾಗ್ಲಿ. ಆದರೆ ನಾನು ಹೇಳೋದಿಷ್ಟೇ, ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಆ ಕುಟುಂಬನ ಮ್ಯಾನೇಜ್ ಮಾಡೋದಿರುತ್ತಲ್ಲ, ಕರ್ಕೋಗಿ ಬರೋದು, ಅದು ತುಂಬಾನೇ ಕಷ್ಟ ಇರುತ್ತೆ. ಹಾಗಾಗಿ ನಾನು ಒಂದು ವಿಷಯನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ರಾಯರು ಎಲ್ಲರನ್ನೂ ಕೂಡ ಆದಷ್ಟು ಬೇಗ ಕರ್ಸ್ಕೊತಾ ಇದ್ದಾರೆ. ಆಗ್ಲಿ ಒಳ್ಳೇದಾಗ್ಲಿ. ಯಾರೆಲ್ಲ ರಾಯರನ್ನ ನೋಡ್ಬೇಕಂತ ಹೋಗ್ತಿರೋ ಅವ್ರಿಗೆಲ್ಲರಿಗೂ ರಾಯರ ದರ್ಶನ ಕೊಟ್ಟು ಕಳಿಸ್ಲಿ ಅಂತ ನಾನು, ದರ್ಶನ ನಿಮ್ಗೆ ಸಿಗ್ಲೇಬೇಕು, ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದ ಮೂಲಕ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ರಾಯರ್ನ ದರ್ಶನ ಮಾಡಿ ಅದಾದ ನಂತರ ರೀಲ್ಸ್ ಮಾಡಿ. ಮುಂಚೆನೆ ರೀಲ್ಸ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಇವಾಗ ತುಂಬಾ ರೂಲ್ಸ್ ಚೇಂಜ್ ಆಗಿದೆ ಮಂತ್ರಾಲಯದಲ್ಲಿ. ನಾವು ಹೋಗ್ತಿದ್ದಾಗ ಎಂಟ್ರೆನ್ಸ್ ಅಲ್ಲಿ ಹೋಗೆಲ್ಲ ಹಿಂಗ್ ಬಂದ್ಬಿಡ್ತಿದ್ವಿ ರಾಯರ್ ನೋಡ್ಕೊಂಡು. ಈಗ ರಾಯರ್ ಏನ್ ಮಾಡಿದಾರೆ ಗೊತ್ತಾ, ನಾನು ನೋಡ್ಬೇಕಂದ್ರೆ ನೀವು ಬಳಸ್ಕ ಬರ್ಬೇಕಂತ ಹೇಳಿ ಈಗೇನೋ ತುಂಬಾ ಎಲ್ಲ ಅಪ್ಡೇಟ್ ಮಾಡಿದಾರಂತೆ. ಸೊ ನಾನು ಕೇಳ್ಪಟ್ಟೆ. ಆದ್ರೆ ರೈಲ್ವೆ ರಿಸರ್ವೇಶನ್ ಮಾಡಿಸ್ಬೇಕು ಅನ್ನೋರು 2 ತಿಂಗಳು ಮುಂಚೆನೆ ಮಾಡಿಸಿರ್ಬೇಕು. ಸೊ ಅಪ್ ಅಂಡ್ ಡೌನ್ ಮಾಡಿಸಿರ್ಬೇಕು. ಒಂದ್ ವೇಳೆ ಮಂತ್ರಾಲಯ ರೋಡಿಂದ ಸಿಗ್ಲಿಲ್ಲ ಅಂದ್ರೆ ಊಟ್ಕಿ ರೈಲ್ವೆ ಸ್ಟೇಷನ್ ಕಡೆಯಿಂದಾನೇ ನೀವು ರಿಸರ್ವೇಶನ್ ಮಾಡಿಸ್ಬೇಕು. ಅದನ್ನ ಎಲ್ಲರೂ ಕೂಡ ನೆನ್ಪಿಟ್ಕೊಳ್ಳಿ. ಸಾಧ್ಯವಾದ್ರೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳ್ತಾ, ವೀಕ್ಷಕರೇ, ಮೈಸೂರಿನಿಂದ ಬಸವ ಎಕ್ಸ್ಪ್ರೆಸ್ ನಾವು ರಿಸರ್ವೇಶನ್ ಮಾಡಿಸಿದ್ರೆ ಮಧ್ಯರಾತ್ರಿ 12:15 ಅದು ಮಂತ್ರಾಲಯಕ್ಕೆ ಹೋಗುತ್ತೆ. ಅಲ್ಲಿಂದ 50 ರೂಪಾಯಿ ಕೊಟ್ಟು ಆಟೋ ಮಾಡಿ ನಾವು ಮಂತ್ರಾಲಯಕ್ಕೆ ಹೋಗ್ತೀವಿ. ಅಲ್ಲಿ ಫಸ್ಟ್ SRS ಮಟ್ಟದಲ್ಲಿ 300 ರೂಮ್ ಇತ್ತು, ಈಗ 250 ರೂಮ್ ಆಗಿದೆ. 50 ರೂಮ್ ಕಡಿಮೆ ಮಾಡಿದ್ದಾರೆ. ಯಾಕೆಂದ್ರೆ ಎಲ್ಲರೂ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡ್ರೆ ಮಿಕ್ಕವ್ರಿಗೆ ರೂಮ್ ಸಿಗ್ತಿರ್ಲಿಲ್ಲ. ಆಗ ಫ್ಯಾಮಿಲಿ ಇದ್ರೂ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಇವಾಗ 250 ರೂಮ್ ಆಗಿದೆ. ಅಲ್ಲಿ ಏನಪ್ಪಾ ಅಂದ್ರೆ ಬುಕ್ಕಿಂಗ್ ಆದವ್ರಿಗೆಲ್ಲ ಆರಾಮಾಗಿ ಹೋಗಿ ರೆಸಿಪ್ಟ್ ಕೊಟ್ರೆ ನಮ್ಗೆ ಅವರು ಕೀ ಕೊಡ್ತಾರೆ. ಸೊ 24 ಅವರ್ಸ್ ಇರ್ಬೋದು, ಎಲ್ಲ ದೇವರ ದರ್ಶನ ಮಾಡಿ ಬರ್ಬೋದು. ಆದ್ರೆ ಇಲ್ಲೇನಾಗಿದೆ ಅಂದ್ರೆ ಇವಾಗ ಅಕ್ಕಪಕ್ಕದಲ್ಲೆಲ್ಲ ತುಂಬಾ ಕಾಂಪ್ಲೆಕ್ಸ್ಗಳು ಕಟ್ಟಿದ್ದಾರೆ. ಸೊ ನಾನು ಹೋಗ್ಬೇಕಿದ್ರೇನೆ ತುಂಬಾ ಕಾಂಪ್ಲೆಕ್ಸ್ ಇತ್ತು, ಇವಾಗ ಇನ್ನೂ ತುಂಬಾ ಕಾಂಪ್ಲೆಕ್ಸ್ಗಳು ಜಾಸ್ತಿ ಆಗಿದೆ. ಹಾಗಾಗಿ ಅಲ್ಲೂ ಕೂಡ ನಿಮ್ಗೆ ರೂಮ್ ಸಿಗುತ್ತೆ. ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು, ಏನು ಮಾಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊಂಡು ಅದನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ರಾಯರ ದರ್ಶನ ಆದ ನಂತರ ನೀವೇನ್ ಮಾಡ್ಬೇಕು ಅಂದ್ರೆ 150 ರೂಪಾಯಿ ಒಬ್ಬರಿಗೆ ಆಟೋದಲ್ಲಿ. ಸೊ ಫ್ಯಾಮಿಲಿ ಇದ್ರೆ ಇನ್ನೂ ಬೆಸ್ಟೇ. ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು, ಅಪ್ಪಣ್ಣಾಚಾರ್ಯರು ಮತ್ತೆ ರಾಯರು ಇದ್ದಂತ ಬಿಚ್ಚಾಲೆ ಗ್ರಾಮಕ್ಕೆ ಹೋಗ್ಬೋದು. ಹಾಗೇನೆ ವಾರ ಬಂತಮ್ಮ ಗುರುವಾರ ಬಂತಮ್ಮ ಆ ಸಾಂಗ್ ಶೂಟಿಂಗ್ ನಡೆದಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪುನೀತ್ ರಾಜ್ಕುಮಾರ್ ಅವ್ರದ್ದು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರು ಹಾಡಿರುವಂತ ಆ ಒಂದು ಪ್ಲೇಸ್ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಲಕ್ಷ್ಮೀ ದೇವಸ್ಥಾನ ಇದೆ. ಸೊ ಅಲ್ಲೂ ಕೂಡ ನೀವು ಹೋಗಿ ನೋಡ್ಕೊಂಡ್ ಬರ್ಬೋದು. ಇನ್ನು ಅಲ್ಲಿ ಒಂದು ವಿಷಯ ಹೇಳೋದಿದೆ, ಎಲ್ಲ ಗಮನ ಇಟ್ಕೊಳ್ಬೇಕು. ನೀವು ಪ್ರಸಾದ ಸಿಗ್ಬೇಕು ಅಂದ್ರೆ ಸೊ 11 ಗಂಟೆ ಮೇಲೆ ಪ್ರಾರಂಭ ಆಗೋದು. ಅಷ್ಟರಲ್ಲಿ ನೀವೆಲ್ಲರೂ ಹೋಗಿ ಎಲ್ಲಾ ಕಡೆ ದೇವಸ್ಥಾನ ನೋಡ್ಕೊಂಡು ಬಂದು ಪ್ರಸಾದಕ್ಕೆ ಬರ್ಬೋದು. ಆ ಟೈಮ್ ಪಕ್ಕ ನನಗೆ ಹೋದಾಗೆಲ್ಲ, ಈಗ ನಾನು ಒಂದು 8ನೇ ಬಾರಿ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ಟೈಮ್ ಕರೆಕ್ಟ್ ಆಗಿ ನಾನು ಪ್ರಸಾದ ಸಿಗುತ್ತೆ. ನಾನು ತುಂಬಾ ಪುಣ್ಯವಂತ ಅಂತ ಹೇಳ್ಕೋಬೇಕು. ಯಾಕೆಂದ್ರೆ ರಾಯರು ನಾನು ಏನ್ ಕೇಳಿದ್ರು ಇಲ್ಲ ಅಂತ ಹೇಳಿಲ್ಲ, ಎಲ್ಲ ಕೊಡ್ಸಿದ್ದಾರೆ. ನಾನು ಅವ್ರ ಮೇಲೆ ಅಷ್ಟು ಕರುಣೆ ಇಟ್ಟಿದ್ದೀನಿ, ಅವರು ನನ್ನ ಭಕ್ತ ಅಂತ ಹೇಳಿ ಅವರು ಅಷ್ಟೇ ಕರುಣೆ ಇಟ್ಟಿದ್ದಾರೆ. ನಾನ್ ಕೇಳೋದೊಂದೇ ರಾಯರ ಹತ್ರ, ಜನ ಯಾವಾಗ ನೆಮ್ಮದಿಯಿಂದ ಜೀವನ ಮಾಡ್ತಾ ಇರ್ತಾರೆ, ಯಾವಾಗ ಈ ಜಗಳಗಳು ಈ ಗಲಾಟೆಗಳೆಲ್ಲ ಬಿಟ್ಟು ಯಾವಾಗ ನೆಮ್ಮದಿಯಿಂದ ಬಾಳ್ತಾರೆ ಅನ್ನೋದೇನೆ ನಾನು ರಾಯರನ್ನ ಕೇಳ್ತಾ ಇರೋದು. ಅದ್ಯಾವಾಗ ಅದೆಲ್ಲ ಒಳ್ಳೇದಾಗುತ್ತೋ ಏನೋ ಕಾದ್ ನೋಡ್ಬೇಕು. ಹಾಗಾಗಿ ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋಗೋರು ಆದಷ್ಟು ಬೇಗ ರಿಸರ್ವೇಶನ್ ಮಾಡಿಸ್ಕೊಂಡು ನೆಮ್ಮದಿಯಾಗಿ ರೈಲ್ನಲ್ಲಿ ಜರ್ನಿ ಮಾಡಿ ರಾಯರ ದರ್ಶನ ಮಾಡಿ ಆರಾಮಾಗಿ ಬನ್ನಿ ಅಂತ ಹೇಳ್ತಾ ಈ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.